ಸಾಕಷ್ಟು ವಿಚಾರಗಳನ್ನು ಶಿವಕುಮಾರ್ ಅವರು ಕೂಡ ಹೇಳಿದ್ರು. ನಾನು ಪುಸ್ತಕನೇ ಬರೆದುಬಿಡ್ಬೋದು, ಆ ರೀತಿಯಾದಂಥ ಘಟನಾವಳಿಗಳೇ ನಡೆದಿದೆ. ಆಫರ್ಗಳ ಮೇಲೆ ಆಫರ್ಗಳಿಟ್ಟಿದ್ದಾರೆ. ನಿಮ್ಮ ಹತ್ರನೂ ನಿಮಗೂ ಆಫರ್ಗಳು ಕೊಟ್ಟಿದ್ರು ಅಂತ. ಈ ಆಫರ್ಗಳ ವಿಚಾರಗಳೆಲ್ಲವೂ ಸತ್ಯವ? ಹಾಗಾದರೆ ನಿಮಗೆ ಯಾವ ಆಫರ್ ಬಂದಿತ್ತು? ನನ್ನ ಆಫರ್ಸ್ ಏನಾದರೂ ಇರಲಿ, ಆದರೆ ನಾವು ನಮ್ಮ ಬದ್ಧತೆಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇವತ್ತು ಮೇಲೆ ಬಂದಿದ್ದೇವೆ. ಅವ್ರಿಗೆ ಅಗೌರವ ತರುವಂಥ ಕೆಲಸ ನಾವು ಮಾಡೋದಿಲ್ಲ. ಈ ಆಫರ್ಗಳ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಜನಕ್ಕೆ ಇವತ್ತು ಗೊತ್ತಾಗಲಿ ಅಂತ. ಏನು ಇದು ಆಮಿಷ ಅಂತಿರೋ ಅಥವಾ ನಿಮಗೆ ಆಫರ್ ಅಂತ ಹೇಳ್ತಿರೋ, ಅದು ನಾನು ನಿಮಗೆ ಬಿಟ್ಟಿದ್ದು. ಏನಾಗಿತ್ತು ಅಂತ ಅದ್ರ ಬಗ್ಗೆ ಸ್ವಲ್ಪ ವಿವರನಾದರೂ ಹೇಳ್ಬೋದಾ? ಏನಾಗಿತ್ತು ಅಂತ, ಸ್ವಲ್ಪ ಬೆದರಿಕೆನೋ ಏನು ಅಂತ? ನನಗಿನ್ನ ಚೆನ್ನಾಗಿ ಮಾಧ್ಯಮದವರಾದ ನಿಮಗೆ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಏನೇನಾಗ್ತಾ ಇದೆ, ಅಸ್ಸಾಂನಲ್ಲಿ ಏನೇನಾಗ್ತಾ ಇದೆ, ಏನೇನಾಗಿದೆ, ಆಂಧ್ರ ಪ್ರದೇಶದಲ್ಲಿ ಏನೇನಾಗಿದೆ, ತೆಲಂಗಾಣದಲ್ಲಿ ಏನೇನಾಗಿತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿ, ಯಾವ ರೀತಿಯಾದಂಥ ರಾಜಕೀಯ ಧ್ರುವೀಕರಣದ ಹೆಸರಿನಲ್ಲಿ ಏನೇನಾಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿದ್ದಾಗ ನೀವು ಕಳಂಕರು, ಅಲ್ಲೋದ ಮೇಲೆ ನೀವು ಹಾಲಿನಷ್ಟೇ ಪವಿತ್ರರು. ನೀವು ಪವಿತ್ರವಾಗೋದನ್ನು ಬೇಡ ಅಂತೀರಾ ಡಿ ಕೆ ಅವರು? ನೀವು ಮತ್ತೆ ಪವಿತ್ರ ಆಗೋದಕ್ಕೆ ಯಾರು ದಾರಿ ಇದೆಯಾ? ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ಯಾವುದೇ ಅನ್ಯಾಯವನ್ನು ಮಾಡಿಲ್ಲ, ಯಾರಿಗೂ ಕೂಡ ಹೆದರುವಂಥ ಪ್ರಶ್ನೆ ಇಲ್ಲ. ನಾವು ಇಲ್ಲಿದ್ದರೂ ಕೂಡ ನಮ್ಮ ಮನಸ್ಸು ಪವಿತ್ರವಾಗಿದೆ, ನಾವು ಹಾಲಿನಷ್ಟೇ ಕ್ಲೀನಾಗಿದ್ದೀವಿ. ಯಾರೇ ಬಂದರೂ ಕೂಡ ನಮ್ಮ ದಾಖಲೆಗಳನ್ನು ನೇರವಾಗಿ ಕೊಡ್ತಾ ಇದ್ದೀವಿ. ಯಾರ ಹತ್ರನೂ ಮುಚ್ಕೊಳ್ಳೋ ಅಂಥ ಪ್ರಶ್ನೆ ಇಲ್ಲ. ನಮ್ಮ ವ್ಯಾಪಾರ ಇರ್ಬೋದು, ನಮ್ಮ ವ್ಯವಹಾರ ಇರ್ಬೋದು, ನಮ್ಮ ರಾಜಕೀಯ ಇರ್ಬೋದು, ಎಲ್ಲವೂ ಕೂಡ ನೇರವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾರಿಗೂ ಕೂಡ ಹೆದರುವಂಥದ್ದು, ಅವ್ರಿಗೆ ಮಣೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ.